ಪ್ರಿಯ ವೀಕ್ಷಕರೇ, ನಿನ್ನೆ ತಾನೇ ನಾವು ಹೂವಿನಡಗಲಿ ತಾಲೂಕಿನ ಎಸ್.ಟಿ ವಿದ್ಯಾರ್ಥಿಗಳ ಒಂದು ವಸತಿ ನಿಲಯದ ಬಗ್ಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ನಮ್ಮ ವಾಹಿನಿಯಲ್ಲಿ. ಭಾಳಷ್ಟು ಅವ್ಯವಸ್ಥೆಯಿಂದ ಕೂಡಿದೆ, ಅಲ್ಲಿ ಸ್ವಚ್ಛತೆ ಇಲ್ಲ. ಏನು ಡೆಂಗು ಒಂದು ಜ್ವರ ಆರಂಭವಾಗಿದೆ, ಅದು ಆಹ್ವಾನ ನೀಡುವಂತಿದೆ. ಸ್ವಚ್ಛತೆ ಇಲ್ಲದೇ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ವ್ಯವಸ್ಥೆ ವಾತಾವರಣ ಅಲ್ಲಿದೆ ಎನ್ನುವಂತಹ ಒಂದು ಸುದ್ದಿಯನ್ನು ಮಾಡಿದ್ವಿ. ನೀವು ನೋಡ್ತಿರುವಂತಹ ಚಿತ್ರಣ ನಿನ್ನೆ ಹೀಗಿತ್ತು. ಈ ಒಂದು ವಸತಿ ನಿಲಯದಲ್ಲಿ ಎಸ್.ಟಿ ವಿದ್ಯಾರ್ಥಿಗಳ ವಸತಿ ನಿಲಯದ ವ್ಯವಸ್ಥೆ ನಿನ್ನೆ ಹೀಗಿತ್ತು. ಆದರೆ ಇವತ್ತು ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು, ವಾರ್ಡನ್ಗಳು ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ. ಧನ್ಯವಾದಗಳನ್ನು ಹೇಳೋಣ ಅವರಿಗೆ. ಮುಂಜಾಗೃತ ಕ್ರಮವಾಗಿ ಸಾಂದರ್ಭಿಕವಾಗಿ ಇಂತಹ ರೋಗಗಳು ಮನುಷ್ಯರ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಅಗತ್ಯ. ಅದರ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸಲಾಗ್ತಾ ಇದೆ. ಆದರೆ ಇದು ಒಂದು ಬೇಜವಾಬ್ದಾರಿ ಕೆಲಸವಾಗಿತ್ತು, ಎಚ್ಚೆತ್ತುಕೊಂಡಿದ್ದಾರೆ. ನೋಡಿ, ಇದು ಒಳಾಂಗಣ ಹಾಸ್ಟೆಲ್ ಒಂದು ವಿದ್ಯಾರ್ಥಿ ನಿಲಯದ ಒಳಗಿರುವಂತಹ ಒಂದು ದೃಶ್ಯ. ನಿನ್ನೆ ಈ ರೀತಿ ಎಲ್ಲ ಹುಲ್ಲು ಬೆಳೆದಿತ್ತು, ಸೊಳ್ಳೆಗಳ ಉತ್ಪತ್ತಿಗೆ ಒಂದು ಫ್ಯಾಕ್ಟ್ರಿ ಅಂತಿತ್ತು. ಇವತ್ತು ಅಲ್ಲೇನು ಸ್ವಚ್ಛತೆಯನ್ನು ಮಾಡುವುದರ ಮೂಲಕ ವಾರ್ಡನ್ ರಂಗನಗೌಡರು ಪೋಜ್ ಕೊಟ್ಟಿದ್ದಾರೆ, ನಿಂತಿದ್ದಾರೆ. ಅವ್ರ ಮನೆ ಹೀಗಿದ್ದರೆ ಸುಮ್ಮನೆ ಇರ್ತಾ ಇದ್ದ, ನಿನ್ನೆ ವಾತಾವರಣ ಇದ್ದರೆ ಅವ್ರ ಮನೆ ಕೇಳಿದೆ ನಾನು, ಫೋನ್ ಮಾಡಿದ್ರು. ಇಲ್ಲ ಸರ್, ವಿದ್ಯಾರ್ಥಿಗಳು ಭಾಳಷ್ಟು ಗಲೀಜು ಮಾಡ್ತಾರೆ, ಅವನ್ನೆಲ್ಲ ಚಿಪ್ಸು ಏನೇನೋ ತಿಂದು ಹಾಕ್ತಾರೆ ಅಂತ ಹೇಳಿದರು. ಅವರು ಕೂಡ ಎಚ್ಚೆತ್ತುಕೊಳ್ಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಜವಾಬ್ದಾರಿ ಇದೆ, ಸಾಮಾಜಿಕ ಜವಾಬ್ದಾರಿ ಇದೆ. ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರವಿರಬೇಕು ಎನ್ನುವಂತಹ ಒಂದು ಸಲಹೆಯನ್ನು ಕೂಡ ನೀಡ್ತೀವಿ. ನೋಡಿ, ಈ ವಿದ್ಯಾರ್ಥಿ ನಿಲಯ ಇವತ್ತು ಒಂದೇ ದಿನದಲ್ಲಿ ಅತ್ಯಂತ ಬದಲಾವಣೆಯನ್ನು ಕಂಡಿದೆ. ಇದು ಬಹಳಷ್ಟು ನೋಡಿದ್ದೀವಿ ಇಂಥವು. ಇದು ಕೇವಲ ಒಂದು ವಾರ, ಒಂದು ತಿಂಗಳು ಮಾತ್ರ ಇಂತಹ ಸ್ವಚ್ಛತೆ ಮುಂದುವರಿಯುತ್ತೆ. ಮತ್ತೆ ಅದೇ ರಾಗ, ಅದೇ ಹಾಡು. ಈಗೇನು ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಕ್ಕೆ ಕಾರಣ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಗರಂ ಆಗಿದ್ದಾರೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುತ್ತೀನಿ ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೇಲಿಂದ ಮೇಲೆ ಸಭೆಗಳನ್ನು ಮಾಡುವುದರ ಮೂಲಕ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಂದರ್ಭ ಇದೆ ಅಂತ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ನಮ್ಮ ವರದಿಗಳಿಗೆ ಕೂಡ ಇಲ್ಲ ಅಂದರೆ ವರದಿಗಳನ್ನು ಕೇರ್ ಮಾಡಿದಂತಹ ಅಧಿಕಾರಿಗಳು ಹೂವಿನಡಗಲಿ ಕ್ಷೇತ್ರದಲ್ಲಿದ್ದಾರೆ. ದಪ್ಪ ಚರ್ಮದ ಅಧಿಕಾರಿಗಳು, ಅವರು ಯಾವುದೇ ಕ್ರಮಕ್ಕೂ ಅಂಜುವುದಿಲ್ಲ, ಯಾವುದೇ ಶಿಸ್ತು ಕ್ರಮಕ್ಕೂ ಅಂಜುವುದಿಲ್ಲ. ಅಂತಹ ಒಂದು ಏನು ಪ್ರಭಾವವನ್ನು ಬೀರುವಂತಹ ಪ್ರಭಾವಿಗಳು ಇಲ್ಲಿದ್ದಾರೆ. ಆದರೆ ಕೃಷ್ಣ ನಾಯ್ಕರವರು ಡೆಂಗು ಜ್ವರದ ಬಗ್ಗೆ ಅತ್ಯಂತ ಗಂಭೀರವಾಗಿ ಪರಿಗಣಿಸುವುದರ ಮೂಲಕ ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವುದರ ಮೂಲಕ ಸಾಮಾನ್ಯ ಜನರ ಮೇಲೆ, ಜನಸಾಮಾನ್ಯರ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನ, ತಮ್ಮ ನಿರ್ಲಕ್ಷ್ಯತನದಿಂದ ಹೊರಗೆ ಬಂದಿಲ್ಲ. ಇನ್ನೂ ಕೂಡ ಭಾಳಷ್ಟು ಬದಲಾವಣೆ ಆಗಬೇಕಾಗಿದೆ ಆಡಳಿತ ವ್ಯವಸ್ಥೆ. ಈಗ ವಿದ್ಯಾರ್ಥಿಗಳ ಬಗ್ಗೆ ವಾರ್ಡನ್ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿ ಇಲಾಖೆಗಳು ಕೂಡ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೂ ಕೂಡ ನಾವು ಶಬಾಷ್ಗಿರಿ ಕೊಡುವಂತಿಲ್ಲ. ವಿದ್ಯಾರ್ಥಿಗಳು, ಪೋಷಕರು ಮನೆಯಲ್ಲಿ ಅವರ ಮೇಲೆ ನಿಗಾ ಇಡಬೇಕು. ಅವರು ಮಾಡುವಂತಹ ದುಶ್ಚಟಗಳ ಬಗ್ಗೆ, ಪಾನ್ ಪರಾಗ್ ತಿಂತಾರೆ, ಗುಟ್ಕಾ ತಿಂತಾರೆ, ಅವನ್ನೆಲ್ಲ ತಂದು ಹಾಸ್ಟೆಲ್ ಒಳಗಡೆಗೆ ಹಾಕ್ತಾರೆ. ಬೇರೆ ಎಲ್ಲ ಕುರುಕುರಿ ಪಾಕೆಟ್ಗಳು ರಾಸಿ ಬೀಳ್ತವೆ. ಅದನ್ನು ಸ್ವಚ್ಛ ಮಾಡೋದಕ್ಕೆ ನಿರಂತರವೂ ಕೂಡ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಎನ್ನುವಂತಹ ಒಂದು ಅಸಹಾಯಕತೆಯನ್ನು ಕೂಡ ವಾರ್ಡನ್ ರಂಗನಗೌಡರು, ಅಧಿಕಾರಿ ಏನು ಆನಂದ್ ಡೊಳ್ಳಿನವರು ತಮ್ಮ ಅಳಿಲನ್ನು ಕೂಡ ತೋಡಿಕೊಂಡರು. ನಾನಾಗಲೇ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕೊರತೆಯ ಒಂದು ಅಬ್ಬರ ಇದೆ ಸರ್ಕಾರದಲ್ಲಿ, ಯಾವುದೇ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿ ಕೊರತೆ ಇದೆ. ಆದರೂ ಕೂಡ ಎಚ್ಚೆತ್ತುಕೊಂಡು ಸ್ವಚ್ಛತೆಯನ್ನು ಮಾಡಿದಂತಹ ಈ ವಾರ್ಡನ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ.